ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನಿನ್ನೆ ಎಲ್ಲ ರೇಷನ್ ತೊಗೊಂಡ್ಬಂದಿತ್ತಲ್ಲ, ಅದನ್ನು ತೋರ್ಸಾತೇನೆ ನಾನು ನಿಮಗೆ. ಇದು ಕಮ್ಮಿ ಅಂದ್ರೂ ಒಂದು 5,500 ರೂಪಾಯಿ ಸಂತಿನ ಮಾಡ್ಕೊಂಬಂದೇನೆ. ಕಿರಾಣಿ ಎಲ್ಲ ಆಗಿತ್ತಲ್ಲ ಖಾಲಿ, ಅದಕ್ಕೆ ಇದೆಲ್ಲ ಬೇಳೆ, ಸಾಬಾನು, ಪೇಸ್ಟ, ಮ್ಯಾಗಿ ಅನ್ಕಾರ ಬೇಕಾಗಬೇಕು ಹುಡುಗರಿಗೆ. ಇವನ್ನೆಲ್ಲ ತೊಗೊಂಬಂದೀನಿ. ಇವನ್ನೆಲ್ಲ ಹಚ್ಚಿಲ್ಲ, ನಿನ್ನೆ ಲೈಟ್ ಆಗಿತ್ತಲ್ಲ, ಲೇಟ್ ಆಗಿಬಿಟ್ಟಿತ್ತು. ನಿನ್ನೆ ಎಲ್ಲ ಅದನ್ನು ತರಬೇಕಾದ್ರೆ ಲೇಟ್ ಆಗ್ತದೆ ಅಂತ ಹಚ್ಕೊಂಡಿಲ್ಲ. ಇವಾಗ ಏನೈತಿ ಸಾಂಬಾರು ಮಾಡತ್ತೀನಿ. ಇದು ಒಂದು ಸಾಂಬಾರು ಐತಿ ಬೇಯಿದ. ಹಂಗೆ ಏನೈತಿ, ನಾನು ಇಲ್ಲಿ ಬಟಾಟಿನ ಕುದಿಸಿ ತಗೊಂಡೀನಿ. ಇದನ್ನೇನೈತಿ, ನಾನು ಆಲೂ ಪರೋಟ ಮಾಡತ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಆಲೂ ಪರೋಟ ಮಾಡತ್ತೀನಿ. ನಾನಿಲ್ಲಿ ಪರೋಟ ಮಾಡೋಕ್ಕೆ ಬಟಾಟೆ ಎಲ್ಲ ಪೇಸ್ಟ್ ಥರ ಮಾಡಿ ತೊಗೊಂಡೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕತ್ತೀನಿ, ಒಂದು 2 ಸ್ಪೂನ್ ಖಾರ ಹಾಕತ್ತೀನಿ, 2 ಸ್ಪೂನ್ ಖಾರ, 1 ಸ್ಪೂನ್ ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 2 ಸ್ಪೂನ್ ಎಳ್ಳು ಹಾಕತ್ತೀನಿ. ಹಂಗೆ ನಾನು ಕಸ್ತೂರಿ ಮೆಂತ್ಯನ ಹಾಕತ್ತೀನಿ. ಹಂಗೆ ಏನೈತಿ ಸಣ್ಣದಂಗೆ ಕಟ್ ಮಾಡಿ ಇಟ್ಕೊಂಡೀನಿ ಒಂದು ಉಳ್ಳಾಗಡ್ಡಿನ, ಅದನ್ನು ಹಾಕೋಕತ್ತೀನಿ. ಅದ ಸೇಮನ ಕೊತ್ತಂಬರಿ ಸಣ್ಣಂಗೆನ ಹೆಚ್ಚಿಟ್ಕೋಬೇಕು. ಇದು ಇವಾಗ ಎಲ್ಲನೂ ಕಲಿಸಿ ತಕ್ಕೊಂಬಿಡ್ಬೇಕು. ಇದನ್ನು ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಹಿಟ್ಟು ಕಲಿಸ್ಕೊಂಡಿಡ್ಬೇಕು. ನಾನಿಲ್ಲಿ 1 ಬಟ್ಲ ಮೈದಾ ಹಿಟ್ಟು, 1 ಬಟ್ಲ ಗೋಧಿ ಹಿಟ್ಟು ತೊಗೊಂಡೀನಿ. ಇದನ್ನೀಗ 1 ಸ್ಪೂನ್ ಅಜ್ವಾಯಿನ್ ತೊಗೊಂಡೀನಿ. ಅದನ್ನು ಈ ಥರ ತಿಕ್ಕಿ ಹಾಕ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ 1 ಸ್ಪೂನ್ ಎಣ್ಣೆನೂ ಹಾಕ್ಕೋಬೇಕು. ಎಣ್ಣೆ ಹಾಕಿದ ಬಳಿಕ ಈ ಥರ ಎಲ್ಲ ಹಿಟ್ಟನ್ನು ಕಲಿಸ್ಕೋಬೇಕು. ಮಿಕ್ಸ್ ಆಗ್ತೈತಿ. ಅದಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ತೋರಿಸ್ಕೋಬೇಕು. ಈ ಥರನ ಹಿಟ್ಟು ಕಲಿಸಿ ಇಟ್ಕೊಂಡೀನಿ. ಒಂದು 5 ನಿಮಿಷ ಬಿಡ್ಬೇಕು. ಇದನ್ನು ನಮ್ದು ಲಟ್ಸೋ ಮನೆ ಈ ಥರ ಐತಿ, ಆಮೇದೈತಿ. ಎಷ್ಟು ಚಂದ ಐತಲ್ಲ. ಇವಾಗ ಹಿಟ್ಟು ರೆಡಿ ಆಗೈತಿ. ನಾನು ಇಲ್ಲಿ 4 ಉಳ್ಳೆನ ಮಾಡಿ ತೊಗೊಂಡೀನಿ. ಇವಾಗ ಇದನ್ನು ಲಟ್ಟಿಸ್ಕೋಬೇಕು. ಹಿಟ್ಟು ಹಚ್ಚಿ ಲಟ್ಟಿಸ್ಕೊತೀನಿ. ಇಲ್ಲಿ ತವಾನು ಇಟ್ಕೊಂಡೀನಿ, ಗ್ಯಾಸ್ ಹಚ್ಚಿ ಇವನು ಲಟ್ಟಿಸಿ ತಕ್ಕೋತೀನಿ. ಈಗ ನಾನು ಇವತ್ತು ಇದೊಂದ ಮಾಡತ್ತೀನಿ ರೆಸಿಪಿನ, ಇನ್ನೊಂದ ಹೇಳ್ಕೊಡತ್ತೀನಿ. ಯಾಕಂದ್ರೆ ಟೈಮ್ ಇಲ್ಲ. ನಿನ್ನೆ ರೇಷನ್ ತಂದಿದ್ದೆಲ್ಲ ಹಚ್ಕೋಬೇಕು. ಹೊರಗೆ ಮಳೆ ಬೇರೆ ಹೆಚ್ಚೈತಿ. ಬೆಳತನ ಎಲ್ಲ ಮಳೆ ಆಗಿಬಿಟ್ಟೈತಿ. ರಾತ್ರಿ ಪೂರ್ತಿ ಮಳೆ ಹತ್ಕೊಂಡ್ಬಿಟ್ಬಿಟ್ಟೈತಿ. ಹಂಗೆ ನಂದು ಸೀಸನ್ ಬೇರೆ, ಪಾರ್ಲರ್ಗೆ ಹೋಗಬೇಕು. ಹೀಗಾಗಿ ಒಂದು ಸೈಡಾಗ ನಾನು ಇಷ್ಟ ಮಾಡತ್ತೀನಿ. ಇಷ್ಟ ಮನ್ಯಾಗ ಮಾಡ್ಕೊಂಡು ಬಿಡತ್ತಿಲ್ಲ. ಹಂಗೆ ನಮ್ಮ ವೈನಿಯರೆಲ್ಲ ಮಾಡ್ತಾರೆ, ಅವರೆಲ್ಲ ಮಾಡ್ಕೋತಾರು. ನಾನು ಪಾರ್ಲರ್ಗೆ ಹೋಗ್ಬೇಕಂತ ಹೇಳಿ ವಿಡಿಯೋದಾಗ ಇನ್ನೊಂದು ರೆಸಿಪಿ ಹಾಕೀನಿ. ನಾರ್ಮಲಿ ಏನೈತಿಲ್ಲ ಅದನ್ನ ಅಡುಗೆ ಮಾಡ್ಯಾರಲ್ಲ, ಅದಕ್ಕೆ ಅದ್ರೊಳಗೆ ವಿಡಿಯೋದಾಗ ನಾ ಏನು ತೋರಿಸಿಲ್ಲ. ಇದೊಂದು ಪರೋಟ ಮಾಡತ್ತೀನಿ. ಇದು ಬೆಳಗಿನ ನಾಷ್ಟ. ಇವತ್ತು ನಾನು ಯಾವುದೇ ಡ್ರಿಂಕ್ ಮಾಡಿಲ್ಲ. ಈಗ ಒಂದು ವಾರ ಆಯಿತು ಮಾಡೇ ಇಲ್ಲ ನಾನು. ಯಾಕಂದ್ರೆ ಕೋಲ್ಡ್ ಒಂದು ಐತಲ್ಲ, ಎಲ್ಲರಿಗೂ ಶೀತ ಆಗಿಬಿಡ್ತೈತಿ. ಅದಕ್ಕೆ ಯಾವುದೂ ಹೇಳ್ಕೊಟ್ಟಿಲ್ಲ. ಶುಂಠಿ ಹಾಕಿ ಚಹಾ ಮಾಡೋದು, ಹಂಗೆ ಗ್ರೀನ್ ಟೀ ಕುಡಿಯೋದು, ಇಲ್ಲಾಂದ್ರೆ ಕರಿ ಚಹಾ ಇರ್ತೈತಲ್ಲ ಅದನ್ನು ಕುಡಿಯೋದು ಮಾಡತ್ತೀನಿ. ಅದಕ್ಕೆ ನಾನು ನಿಮಗೆ ಯಾವುದೂ ಹೇಳಿಲ್ಲ. ಈ ವಿಡಿಯೋದಲ್ಲಿ ಇದು ಒಂದು ರೆಸಿಪಿನ ನಾನು ನಿಮಗೆ ಹೇಳ್ಕೊಡತ್ತೀನಿ. ಇದನ್ನ ಈಗ ಲಟ್ಟಿಸಿ ತೊಗೋತೀನಿ. ನಾನೀಗ ಈ ಥರ ನಾನು ದೊಡ್ಡ 2 ಲಟ್ಟಿಸಿ ತೊಗೊಂಡೀನಿ. ಇವಾಗ ನಾನು ಏನು ಮಾಡತ್ತೀನಿ ಅಂದರೆ, ಇದನ್ನೆಲ್ಲ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದಲ್ಲ, ಇದನ್ನೆಲ್ಲ ಹಚ್ಕೊಂಡು ಇದಕ್ಕೆಲ್ಲ ಹೀಗೆಲ್ಲ ಹಚ್ಕೋಬೇಕು. ಈ ಥರ ರೆಡಿ ಮಾಡ್ಕೊಂಡೇನಿ ನಾನೀಗ. ನಾನು ಇನ್ನೊಂದು ಎಲೆ ಏನು ಮಾಡ್ಕೊಂಡು ಇಟ್ಕೊಂಡೆ, ಚಪಾತಿನ ಈ ಥರ ಅದ್ರ ಮೇಲೆ ಹಾಕ್ಕೊಂಡ್ಬಿಡ್ಬೇಕು. ನೀಟಾಗಿ ಮುಚ್ಕೊಂಡ್ಬಿಡ್ಬೇಕು. ಈ ಥರ ಮಾಡ್ಕೊಂಡ್ಬಿಡ್ತಾನೆ. ಇದನ್ನೀಗ ಕಟ್ ಮಾಡ್ಕೊತಾನೆ. ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಏನೈತಿ ರೋಲ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೂ ನಡಿತೈತಿ. ನಾನು ಈ ಥರ ಮಾಡ್ಕೊಂಡೇನೆ. ಇದು ಒಂಥರ ಚಂದ ಅನ್ನಿಸ್ತೈತಿ, ಚಲೋ ಅನ್ನಿಸ್ತೈತಿ. ಮಕ್ಳಿಗೆ ಕೂಡ ಇಷ್ಟ ಆಗ್ತೈತಿ. ವೆರೈಟಿ ಇದ್ರೆ ಚಲೋ ಅಲ್ಲ. ಈ ಥರ ರೋಲ್ ಮಾಡ್ಕೋಬೇಕು.
ಮತ್ತೊಂದು ಮಾಡ್ಕೋಬೇಕು ಇದ್ರ ಜೊತೆನ. ಜಾಸ್ತಿನ ಹಾಕೋಬೇಕು, ಹಾಕೊಂಡ್ರೆ ಒಂಥರ ಚಲೋ ಅನಿಸ್ತೈತೆಲ್ಲ, ಟೇಸ್ಟ್ ಕೂಡ. ಈ ಥರ ಎಲ್ಲ ಮಾಡಿಟ್ಕೋಬೇಕು. ಈ ಥರ ಒಂದು 4 ಮಾಡಿಟ್ಕೊಂಡೇನಿ ನಾನಿಲ್ಲಿ. ಒಂದು 4 ಪೀಸ್ ಮಾಡ್ಕೊಂಬನ್ನಿ. ಇವತ್ತರನ್ನೆಲ್ಲ ಈಗ ಲಟ್ಟಿಸ್ಕೊತೀನಿ ನಾನೀಗ. ಈ ಥರ ಎಲ್ಲ ಮಕ್ಕಳಿಗೆ ಡಬ್ಬಿಗೆ ಹಾಕಿ ಕಳಿಸಿದ್ರೆ ಮಸ್ತ್ ಇಷ್ಟಪಡ್ತಾರಲ್ಲ, ಅದಕ್ಕೆ ಒಂಥರ ನೀವು ಮಾಡಿ ಹುಡುಗರಿಗೆಲ್ಲ ಬುತ್ತಿ ಕಳಿಸಿ. ಈ ಥರ ಸಣ್ಣದಾಗಿ ಲಟ್ಟಿಸಿಟ್ಕೊಂಡೆ ನಾನಿಲ್ಲಿ. ಇವಾಗ ತವಾ ಏನೈತಲ್ಲ ಅದಕ್ಕೆ ಹಾಕೋತೀನಿ. ಅದು ಹಿಟ್ಟು ಹಚ್ಚಿ ಮಾಡಿದ್ದು, ಇದು ಎಣ್ಣೆ ಹಚ್ಚಿ ಮಾಡಿದ್ದು. ಈ ಥರ ಬಂದೈತಿ. ಇದು ಎಣ್ಣೆ ಹೆಚ್ಚು ಮಾಡ್ಬೋದು, ಹಿಟ್ಟು ಹೆಚ್ಚು ಮಾಡ್ಬೋದು. ಈ ಥರ ಬೇದೈತಿ ನೋಡಿರಿ, ಯಾವ ಥರ ಬಂದೈತಿ ಅಂದ್ರೆ ಕಡಪನು ಅಷ್ಟು ಚಂದ ಐತಿ, ಕುರ್ಕುರುನ ಐತಿ. ಹುಡುಗರಿಗೆಲ್ಲ ಇಷ್ಟ ಆಗ್ತೈತಿ ಅಂತಲೇ ಹೇಳ್ಬೋದು. ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ. ಇದು ಒಂಥರ ಚೆನ್ನಾಗೇ ಇರ್ತೈತೆ ಅಂತ ಹೇಳ್ಬೋದು. ಇವತ್ತು ನಿಮಗೆಲ್ಲರಿಗೂ ನನ್ನ ಪಾರ್ಲರ್ನ ತೋರ್ಸತ್ತೀನಿ. ಕೆಲವೊಂದು ವೀಡಿಯೋಸ್ದೊಳಗೆ ನಾನು ಪಾರ್ಲರ್ ಹಾಕೀನಿ, ನಿಮ್ಗೆ ಗೊತ್ತಾಗಿಲ್ಲೇನೋ. ನಾನು ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೊತೀನಿ, ಸ್ವಚ್ಛ ಮಾಡತ್ತೀನಿ. ದಸರಾ ಬೇರೆ ಐತಲ್ಲ, ಅದ್ರ ಸಲುವಾಗಿ ಎಲ್ಲ ಸ್ವಚ್ಛ ಮಾಡತ್ತೀನಿ. ಮ್ಯಾಗಿಂದೆಲ್ಲ ಕಸ ಉಳ್ಕೊಂಡು ಈಗಿಲ್ಲ. ಬೆಳಗ್ಗೆ ಅಷ್ಟು ಸ್ವಲ್ಪನ ಮಾಡ್ಕೊಂಬಂದಿನಿ. ನಾಷ್ಟ ಊಟ ಅದು ಎಲ್ಲ ಡಬ್ಬಿ ಕಟ್ಕೊಂಬಂದಿನಿ. ಈ ಥರ ಐತೆ ನಮ್ಮ ಪಾರ್ಲರ. ಈ ಥರ ಎಲ್ಲ ಸಾಮಾನು ಇಟ್ಕೊಂಡನಿ. ಈ ಥರ ನಮ್ಮ ಪಾರ್ಲರ್ ಅದ. ಇದನ್ನು ಇವಾಗೆಲ್ಲ ಸ್ವಚ್ಛ ಮಾಡತ್ತೀನಿ. ಸ್ವಚ್ಛ ಮಾಡಿಕೊಂಡು ಮತ್ತೇನೈತಿ 5 ಗಂಟೆಯಿಂದ ಸ್ಟಾರ್ಟ್ ಆಗ್ತೈತಿಲ್ಲ ಉದ್ಯೋಗ ಪಾರ್ಲರ. ಅದಕ್ಕೆ ಈಗೆಲ್ಲ ಸ್ವಚ್ಛ ಮಾಡತ್ತೀನಿ. ಇದನ್ನು ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡನಿ. ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡೀನಿ. ಈ ಥರ ಜೋಡಿಸಿಟ್ಕೊಂಡನಿ. ಇಲ್ಲೊಂದು ಮನೆ ಪ್ಯಾಂಟ್ನು ಇಟ್ಕೊಂಡನಿ. ಇದು ನನ್ನ ಪೂಜೆ ಮಾಡೋದ. ಹಂಗೆ ನಂದು ಇಲ್ಲಿ ಮಟೀರಿಯಲ್, ಚೇರ್ ಇಷ್ಟಿದೆ ನನ್ನ ಪಾರ್ಲರು. ಮೇಲೆ ಸಜ್ಜೆ ಮೇಲೆ ಇದೆಲ್ಲ ಸಾಮಾನು ಇಟ್ಕೊಂಡೆ ನಾನು. ಇದು ಬಂದು ನನ್ನ ಪಾರ್ಲರ್. ಇದು ಇಲ್ಲಿ ಬರಬೇಕಾದ್ರೆ ಟೈಮ್ 9 ಗಂಟೆ ಆಗಿತ್ತು ಮನೆಗೆ ಬಂದಾಗ. ಅದು ಬಂದ ನಂತರ ಒಂದು ಪರೋಟ ಮಾಡ್ಕೊಂಡೇನಿ. ಅದಕ್ಕೆ ಟೊಮೆಟೊ ಸಾಸ್ ಹಚ್ಕೊಂಡೇನಿ ನಾನು. ಇದೊಂದು ಸಾಸ್ ತೊಗೊಂಬಂದಿದ್ನಿ, ಸಾಸ್ ಹಚ್ಕೊಂಡೀನಿ ನಾನೀಗ. ಈ ಥರ ಮಾಡ್ಕೊಂಡನಿ. ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ನಂಗೆ ಈ ಥರ ಟಾಟು ಹಚ್ಚಿಟ್ಟಾರ. ಹಾಗೆ ಹೇಳ್ತಾ ಓಕೆ, ನಾನೀಗ ನಿಮಗೆ ಗುಡ್ ನೈಟ್ ಹೇಳತ್ತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್, ಗುಡ್ ನೈಟ್. ನಾಳೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ.